ಫಿಲಮ್ ಅಂತೂ ಸಖತ್ ಸೂಪರ್ ಆಗಿದೆ. ಸ್ಟೋರಿನೇ ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿದೆ. ಫಿಲಮ್ 100 days ಓಡಲಿ ಅಂತ ನನ್ನ ಒಂದು ಬೆಸ್ಟ್ ಆಫ್ ಲಕ್, ಗುಡ್ ಲಕ್. ಸೂಪರ್ ಆಗಿದೆ, ಕ್ರೇಜಿ ಆಗಿದೆ, ಸೂಪರ್ ಆಗಿದೆ. BGMs ಮಾತ್ರ ಸೂಪರ್ ಆಗಿದೆ. ಏನು ಇಷ್ಟ ಬಂದಿದೆ? ಸಾಂಗ್ಸು, ಆ್ಯಕ್ಟಿಂಗ್ ಎಲ್ಲ ಸೂಪರ್ ಆಗಿದೆ. ಈ ಮೂವಿ ಯಾರ್ ಅಮೇಝಿಂಗ್. ಜೈದ್ ಖಾನ್ ಆ್ಯಕ್ಟಿಂಗ್ ಸೂಪರ್. ದ ಫಸ್ಟ್ ಎಂಟ್ರಿ, ಬ್ಯೂಟಿಫುಲ್ ಮೂವಿ, ನೈಸ್, ಫಂಟಾಸ್ಟಿಕ್. ನಮ್ಮ ಕರ್ನಾಟಕದಲ್ಲಿ ನೆಕ್ಸ್ಟ್ ಖಾನ್ ಅಂದರೆ ಜೈದ್ ಖಾನ್. ಇವಾಗ ಜಮೀರ್ ಅಹಮದ್ ಅವ್ರಿಗೆ, ಜಮೀರ್ ಅಹಮದ್ಗೆ, ಜೈದ್ ಖಾನ್ಗೆ ಜೈ. ಸೂಪರ್ ಸರ್, ಸೂಪರ್ ಮೂವಿ. ಬೈಕಾಟ್ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ಆ್ಯಕ್ಟ್ರಿಗೆ ಮಾಡಿಲ್ಲ ಅದು ಹೇಳಿ ನನಗೆ. ಈ ಫಿಲ್ಮ್ ಬಗ್ಗೆ ಇಡೀ ನಾವು ಸುಮಾರು ಒಂದು 25 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ನಾವು ಫಿಲ್ಮ್ಗಳು ನೋಡ್ತಾ ಇದ್ದೀವಿ. ನಮ್ಮ ಕಿಚ್ಚ ಸುದೀಪ್ ಅವ್ರಿಗೂ ಅಂಥ ಸಂಕಷ್ಟದಲ್ಲಿ ಅವ್ರ ಪಾಪ ಬೆಳ್ಕೊಂಡು ಬಂದಿರೋದು. ಸ್ಟ್ರಗಲ್ ರೌಂಡ್ ಝೀರೋ ಫಿಗರ್. ನಮ್ಮ ಸ್ಟ್ರಗಲ್ ಲೈಫಲ್ಲಿ ಯಾರು ಬಂದಿದ್ದಾರೆ ಅವರೇ ರಿಯಲ್ ಹೀರೋ. ಫಸ್ಟ್ ಆಫ್ ಆಲ್ ಏನಂದ್ರೆ ನಾನು ಏನು ಹೇಳಕ್ಕೆ ಬಯಸ್ತೀನಿ, ಈ ಬೈಕಾಟ್ ಅಂತ ಹೇಳೋರು, ಕೆಟ್ಟದಾಗಿ ಹೇಳೋರು, ಅದು ಕಾಮನ್. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡ್ಬಾರ್ದು. ಒಳ್ಳೆ ಹುಡುಗ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದಾನೆ. ನಾವು ಇಷ್ಟು ಯೋಚನೆಯೂ ಮಾಡಿರಲಿಲ್ಲ, ಈ ಥರ ಆ್ಯಕ್ಟಿಂಗ್ ಮಾಡಿದ್ದಾನೆ ಫಸ್ಟ್ ಮೂವಿಯಲ್ಲಿ. ಅದನ್ನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಮೆಸೇಜು ನಮ್ಮ ರಾಜ್ಯಕ್ಕೆ, ಒಳ್ಳೆ ಒಂದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಒಳ್ಳೆ ಹೀರೋ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಎಷ್ಟು ಅಪಪ್ರಚಾರ ಮಾಡಿದ್ದಾರೆ, ಅಷ್ಟಿಂದ ನಡೀತಾ ಇದ್ದಾರೆ ಮೂವಿ ಅಂತ ಇಲ್ಲ, ಆ ಥರ ಹೇಳ್ಕೊಳ್ಬೋದು. ಪ್ಯಾನ್ ಇಂಡಿಯಾದಲ್ಲಿ 3-4 ಸ್ಟಾರ್ ಕೊಟ್ಟವ್ರೆ. ಇವಾಗ ಇದೇ ಥರ ನಡ್ಕೊಂಡು ಬಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಜಾಸ್ತಿ ಬರ್ತದೆ. ಮಾಡಿದ್ದಾರೆ. ಮೊದಲನೇ ಚಿತ್ರ ಅಂತ ಗೊತ್ತಾಗೋದೇ ಇಲ್ಲ. ಈಗೆಲ್ಲ ಹೊಸ ಸಿನಿಮಾಗಳು ತೆಗೆಯೋ ಭಾಳ ಹೀರೋಗಳ ಮೂವಿಗಳನ್ನ ನೋಡಿದ್ದೀವಿ. ಆದರೆ ಇವರು ತೆಗೆದಿರೋದು ಜೈದ್ ಖಾನ್ ಭಾಳ ಚೆಂದಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಟಾರ್ಟಿಂಗಿಂದ ಕೊನೆವರೆಗೂ ಒಳ್ಳೆ ಇಂಟ್ರೆಸ್ಟಿಂಗ್ ಮೂವಿ ತೆಗೆದಿದ್ದಾರೆ. ಮುಂದಿನ ದಿನಗಳಲ್ಲಿ ಭಾಳ ಯಶಸ್ವಿಯಾಗಿ ನಡೆಯುತ್ತೆ ಅಂತ ನನ್ನ ಒಂದು ಆಶ್ವಾಸನೆ ಇದೆ. ಇನ್ನೂ ಅವರು ಬೆಳೀಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು. ಹೇಗಿದೆ? ಭಾಳ ಚೆನ್ನಾಗಿದೆ. ಒಂದು ಸಲ ಡಿಫ್ರೆಂಟಾಗಿ ತೆಗೆದಿದ್ದಾರೆ. ಅರ್ಧ ಮೂವಿ ನಾವು ಲವ್ ಸ್ಟೋರಿ ಅಂತಲೇ ನೋಡ್ತಾ ಇರ್ತೀವಿ. ಅರ್ಧ ಮೂವಿ ಮೇಲೆ ತುಂಬಾ ಡಿಫ್ರೆಂಟಾಗಿದೆ ಸಿನಿಮಾ. ಭಾಳ ಒಂದು ಏನೋ ಕಾತರ ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ಒಂದು ಇದು ನಮ್ಮ ಇದರಲ್ಲಿ ಕುತ್ಕೊಂಡು ಬಿಡುತ್ತೆ. ಮೂವಿ ಕೊನೆಯದಾಗೋವರೆಗೂ ಒಂಥರ ಇಂಟ್ರೆಸ್ಟಿಂಗ್ ಆಗೇ ಇದೆ. ಭಾಳ ಚೆನ್ನಾಗಿದೆ. ಭಾಳ ಚೆನ್ನಾಗಿದೆ. ಜೈದ್ ಖಾನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನು ಮೊದಲನೇ ಸಿನಿಮಾ ಅಂತ ಗೊತ್ತಾಗೋದಿಲ್ಲ, ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾ ತೆಗಿತಾರೆ ಅಂತ ಹೇಳ್ಬಿಟ್ಟು ನಮಗೆ ಭರವಸೆ ಇದೆ. ಜೈದ್ ಖಾನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್. ಮೆಸೇಜ್ ಇದೆ ಸರ್. ಮೆಸೇಜಲ್ಲಿ ಒಂದು ಕ್ಯೂರಿಯಾಸಿಟಿ ಇದೆ, ಮತ್ತು ಒಂದು ನೆಕ್ಸ್ಟ್ ಟರ್ನ್ ಏನಾಗುತ್ತೆ ಒಂಥರ ಫುಲ್ ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ. ಒಂದು ಸಸ್ಪೆನ್ಸ್ ಚೆನ್ನಾಗಿದೆ, ವಿತ್ ಲವ್ ಮೆಸೇಜ್ ಇದೆ. ವೆರಿ ಫ್ಯಾಂಟಾಸ್ಟಿಕ್. ಏನು ಹೇಳಬೇಕಂತಂದರೆ ಫಸ್ಟ್ ಆಫ್ ಆಲ್ ನಾನು ಏನು ಹೇಳಬೇಕಂದ್ರೆ, ಯಾವುದೇ ಹೀರೋ ಫಸ್ಟ್ ಆಫ್ ಆಲ್ ಮೂವಿ ಬಗ್ಗೆ ಲಾಟ್ ಆಫ್ ಮೂವೀಸ್ ನೋಡ್ತಾಯಿದ್ದೀನಿ. ಯಾವುದೇ ಹೀರೋ ಎಂಟ್ರಿ ಕೊಡಬೇಕಂದ್ರೆ ನಮ್ಗೆ ಐ ವಿಲ್ ಫೀಲ್ ದಟ್ ಯಾರು ಇವರು ಹಳೆ ಹೀರೋ. ಬಟ್ ಅವ್ರ ಎಂಟ್ರಿಯಲ್ಲೇ ಗೊತ್ತಾಗುತ್ತೆ ಈಸ್ ರಿಯಲಿ ವಿತೌಟ್ ಎಕ್ಸ್ಪೀರಿಯನ್ಸ್ ಅಂದರೆ ವಿತ್ ಎಕ್ಸ್ಪೀರಿಯನ್ಸ್ ಈಸ್ ಎ ವೆರಿ ಗುಡ್ ಆ್ಯಕ್ಟರ್. ಆ್ಯಸ್ ರಿಯಲಿ ಯು ಕ್ಯಾನ್ ಲಾಟ್ ಆಫ್ ಥಿಂಗ್ಸ್ ಇದ್ದಾರೆ ಅವನ ಹತ್ರ. ಆ್ಯಂಡ್ ಮೂವಿಯಲ್ಲಿ ಏನು ಇನ್ಫಾರ್ಮೇಷನ್ ಇದೆ, ಫಸ್ಟ್ ಹಾಫ್ ಇಸ್ ವೆರಿ ಗುಡ್ ಆ್ಯಕ್ಚುಲಿ. ಈ ಲವ್ ಸ್ಟೋರಿಯಲ್ಲಿ ಹಂಗೆ ಹೋಗ್ತಾ ಇದೆ. ಬಟ್ ಸೆಕೆಂಡ್ ಹಾಫು ಸಮ್ ಶೇಕಿ ಹಂಗೆ ಹೋಗ್ತಾ ಇದೆ. ಬಟ್ ಎಂಟೈರ್ಲಿ ಲಾಸ್ಟಲ್ಲಿ ಇಟ್ ಹಸ್ ಕಮ್ ಔಟ್ ಅ ಬ್ಯೂಟಿಫುಲ್ ಕಂಪ್ಲೀಟ್ ಮೂವಿ, ನೈಸ್ ಮೂವಿ. ಆ್ಯಸ್ ಎ ಕನ್ನಡ ಎಸ್ಪೆಷಲಿ ಬನಾರಸ್. ವಾಟ್ ಯು ಸೀನ್ ಬನಾರಸ್, ಯಾರು ಬನಾರಸ್ ನೋಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಇಫ್ ಯು ಸಿ ಇನ್ ದಿಸ್ ಮೂವಿ ಎಂಟೈರ್ ಬ್ಯೂಟಿಫುಲ್ಲಾಗಿ ತೊಗೊಂಡಿದ್ದಾರೆ. ವಾಟ್ ಈಸ್ ಬನಾರಸ್ ಎಂಟೈರ್ ಲಾಸ್ಟಲ್ಲ ಇದೆಯಲ್ಲ, ಅದು ಫ್ಯಾಂಟಾಸ್ಟಿಕ್ ಬ್ಯೂಟಿಫುಲ್ ಮೂವಿ. ಹ್ಯಾಟ್ಸ್ ಆಫ್ ಟು ಹಿಮ್ ಜೈದ್ ಖಾನ್. ಒಬ್ಬರು ನಾನೊಂದು ಮಾತು ಹೇಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ದೊಡ್ಡವರು ಮನುಷ್ಯರು, ರಾಜಕೀಯವರೆಲ್ಲ ಒಂದೊಂದು ಮೂವಿ ಮಾಡಿದಾಗ ಫೆರಾರಿದು ಕಾರು, ಒಳ್ಳೆ ಬೈಕೆಲ್ಲ ಇಟ್ಕೊಂಡು ಯೂಸ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ನಾನು ಅನ್ಎಕ್ಸ್ಪೆಕ್ಟಾಗಿ ಬಂದ್ಬಿಟ್ಟು ಈ ಮೂವಿ ನೋಡ್ಬೇಕು ಬಂದಾಗ ಈ ಮನುಷ್ಯ ಯಾವಾಗ ನೋಡಿದ್ರೆ ಒಂದು ಹೀರೋ ಹೊಂಡಾ, ಅದು ಒಂದು ಸ್ಪ್ಲೆಂಡರು, ಚಿಕ್ಕ ಗಾಡಿ ಥರ ಯೂಸ್ ಮಾಡ್ಕೊಂಬಿಟ್ಟು ಒಳ್ಳೆ ಚೆನ್ನಾಗಿ ಮೂವಿ ನಡೆಸಿದ್ದಾರೆ. ಆಮೇಲೆ ಇವ್ರದ್ದು ಒಂದು ಫೇಸ್ ನೋಡಿದ್ರೆ ನಮಗೆ ರಣಬೀರ್ ಕಪೂರ್ ಥರ ಕಾಣ್ತಾ ಇದ್ದಾರೆ. ನೆಕ್ಸ್ಟು ಯಾವ ಥರ ಬರ್ತಾರೆ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಸೊ ವಿ ಆರ್ ಎಕ್ಸ್ಪೆಕ್ಟಿಂಗ್ ಲೈಕ್ ಈಸ್ ಗೋಯಿಂಗ್ ಟು ಬಿ ಎ ಗುಡ್ ಮೂವಿ ಸ್ಟಾರ್ ಅಂತ.